ಮೇರಿ ಕ್ರಿಸ್ಮಸ್. ವಾವ್, ಎಷ್ಟೊಂದು ದೊಡ್ಡ ಸಂತೋಷ. ನಾವೆಲ್ಲರೂ ಒಟ್ಟಾಗಿ ಬರುವಂಥದ್ದು ಎಷ್ಟು ದೊಡ್ಡ ಸಂತೋಷ. ಈ ಕ್ರಿಸ್ಮಸ್ನ ಸಮಯದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೇವೆ. ಶಿಲ್ಪ ಮಾತ್ರ ಇಲ್ಲ, ಆಕೆ ಇಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾಳೆ. ಹಾಗಾಗಿ ಆಕೆ ನಮ್ಮೊಂದಿಗೆ ಬರೋದಕ್ಕೆ ಆಗಲಿಲ್ಲ. ಆದರೆ ಶಿಲ್ಪಾಳ 2ರಷ್ಟು ನಮ್ಮ ಮಧ್ಯದಲ್ಲಿ ಇದೆ. ಪರಿಪೂರ್ಣವಾದ ಆಶೀರ್ವಾದ. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರುವಂಥದ್ದು ಬಹಳ ಸಂತೋಷ. ಮತ್ತು ಇಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ನಿಮಗೊಂದು ಕ್ರಿಸ್ಮಸ್ ಸಂದೇಶವನ್ನು ಇಟ್ಟಿದ್ದಾರೆ. ಮತ್ತು ಜೇಡನ್ ಈಗ ಪ್ರಾರಂಭಿಸುತ್ತಾನೆ. ಅವನು ದೊಡ್ಡ ಕಾರ್ಯಗಳನ್ನು ಮಾತನಾಡಲಿಕ್ಕಿದ್ದಾನೆ. ನೀವು ಈ ದಿವಸ ದೊಡ್ಡ ಕಾರ್ಯಗಳನ್ನು ಎದುರು ನೋಡಿ. ಕೇಟಿ, ನೀನು ಪ್ರಾರಂಭಿಸ್ತೀಯಾ? ಕ್ರಿಸ್ಮಸ್ ನಿನಗೆ ಏನಾಗಿದೆ? ಕ್ರಿಸ್ಮಸ್ಗಾಗಿ ಯೇಸು ನನ್ನ ಹೃದಯಕ್ಕೆ ಬಂದನು, ಅದಕ್ಕಾಗಿಯೇ ನಾನು ತುಂಬಾ ಸಂತೋಷವಾಗಿದ್ದೇನೆ. ವಾವ್, ಅದು ಬಹಳ ಸುಂದರವಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಸೊ ಕೇಟಿಯ ಹೃದಯದಲ್ಲಿ ಯೇಸು ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹಾಡುತ್ತೇವೆ. ಎಲ್ಲ ಸ್ತೋತ್ರ, ಎಲ್ಲ ಸ್ತುತಿಯು ಕೂಡ ಯೇಸು ಕ್ರಿಸ್ತನಿಗೆ. ಓಕೆ, ನಾವೀಗ ಅಜ್ಜಿಯಿಂದ ಪ್ರಾರಂಭಿಸೋಣ. ಇಲ್ಲಿ ನಮಗೆ ಮುತ್ತಜ್ಜಿ ಕೂಡ ಇದ್ದಾರೆ, ಅಜ್ಜಿ ಕೂಡ ಇದ್ದಾರೆ. ಕ್ರಿಸ್ಮಸ್ ಅಂದರೆ ಅದು ನಮಗೆ ಆಶೀರ್ವಾದಗಳನ್ನು ತರುತ್ತೆ. 2 ಕೊರಿಂಥ 9:15 ಸತ್ಯವೇದ ಹೇಳುವಂತೆ, ವರ್ಣಿಸಲು ಅಶಕ್ಯವಾದ ದೇವರ ವರಗಳಿಗಾಗಿ ಸ್ತೋತ್ರ. ದೇವರು ನಮಗೆ ಎಲ್ಲ ವರಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ವರ ಏನೆಂದರೆ ಯೇಸು ಕ್ರಿಸ್ತನು. ಕೇಟಿ ಹೇಳಿದ ರೀತಿಯಲ್ಲಿ ಯೇಸು ಒಂದು ಆಶೀರ್ವಾದ. ಹಾಗಾಗಿ ದೇವರು ನಮ್ಮನ್ನು ಎಷ್ಟೋ ಪ್ರೀತಿಸಿ ದೇವರು ಯೇಸು ಕ್ರಿಸ್ತನನ್ನು ನಮಗಾಗಿ ಕೊಟ್ಟರು. ಮತ್ತು ನಾವು ಆತನನ್ನು ಆಹ್ವಾನ ಮಾಡುವಾಗ ಆತನು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗುತ್ತಾನೆ. ನಾವು ಆತನನ್ನು ಹೇಗೆ ಆಹ್ವಾನ ಮಾಡಬೇಕು? ದೇವರ ವಾಕ್ಯವನ್ನು ಓದುವುದರ ಮೂಲಕ. ಸತ್ಯವೇದ ಹೇಳುತ್ತದೆ, ವಾಕ್ಯವು ದೇವರಾಗಿದ್ದಾರೆ, ವಾಕ್ಯವು ಯೇಸುಕ್ರಿಸ್ತ. ಹಾಗಾಗಿ ದೇವರ ವಾಕ್ಯವಾಗಿರುವ ಯೇಸುಕ್ರಿಸ್ತನನ್ನು ನಾವು ಸಂತೋಷವಾಗಿ ಆಹ್ವಾನ ಮಾಡಬೇಕು. ಆ ರೀತಿ ದೇವರ ವಾಕ್ಯದ ಮೂಲಕ ಈ ಲೋಕದ ಎಲ್ಲ ಜನರಿಗೂ ನಾವು ಬಹಳವಾಗಿ ಪ್ರಯೋಜನವಾಗುತ್ತೇವೆ. ನಾನೊಂದು ಕಥೆಯನ್ನು ಓದಿದೆ. ಅದರಲ್ಲಿ ಒಬ್ಬ ಚಿಕ್ಕ ಹುಡುಗ, ಅವನು ಡ್ರಮ್ಸ್ ಬಗ್ಗೆ ತುಂಬಾನೇ ಆಸಕ್ತಿ ಉಳ್ಳವನಾಗಿದ್ದ. ಹಾಗಾಗಿ ಅವನು ಅವರ ಅಪ್ಪ ಅಮ್ಮ ಹತ್ರ ತೆಕ್ಕೊಡಿ ಅಂತ ಕೇಳ್ದ. ಹಾಗಾಗಿ ಕ್ರಿಸ್ಮಸ್ ದಿನದಂದು ಅವನ ಅಂಕಲ್ ಅವನಿಗೆ ಹೊಸ ಡ್ರಮ್ಸ್ ಅನ್ನು ತೆಗೆದುಕೊಟ್ರು. ಅದರಿಂದ ಅವನು ಬಹಳ ಉತ್ಸುಕನಾಗಿದ್ದ ಮತ್ತು ಪ್ರತಿದಿನ ಬೆಳಗ್ಗೆ ಅವನು ಡ್ರಮ್ಮನ್ನು ಬಾರಿಸ್ತಾ ಇದ್ದ. ಆದರೆ ಅವನ ತಾಯಿ ಅವನಿಗೆ ಹೇಳ್ತಾ ಇದ್ರು, ಇವತ್ತು ಬೆಳಗ್ಗೆ ಅದನ್ನ ಬಾರಿಸ್ಬೇಡ ಅಂತ ಹೇಳಿಬಿಟ್ಟು $1 ಕೊಡ್ತಾ ಇದ್ರು. ಪ್ಲೀಸ್ ಅದನ್ನ ಇವತ್ತು ಬಾರಿಸ್ಬೇಡ ಅಂತ ಆಕೆ ಹೇಳ್ತಾ ಇದ್ಲು. ಅದಾದ್ಮೇಲೆ ಅವನು ಅದನ್ನ ರಾತ್ರಿ ಸಮಯದಲ್ಲಿ ಬಾರಿಸಕ್ಕೆ ಪ್ರಯತ್ನ ಪಟ್ಟ. ಆಗ ಅವನ ತಂದೆ ಬಂದು ಅವನಿಗೆ $1 ಕೊಟ್ಟು, ದಯಮಾಡಿ ಇವತ್ತು ಡ್ರಮ್ನ ಬಾರಿಸ್ಬೇಡ ಅಂತ ಹೇಳೋರು, ಅದು ನಮ್ಮ ಕಿವಿಗೆ ಬಡಿತಾ ಇದೆ ಅಂತ ಹೇಳೋರು. ಹಾಗಾಗಿ ಅವನು ಡ್ರಮ್ಸ್ನ ಬಾರಿಸೋದನ್ನ ನಿಲ್ಲಿಸ್ಬಿಟ್ಟ. ನಂತರ ಕ್ರಿಸ್ಮಸ್ ದಿನ ಬಂತು. ಮತ್ತೆ ಅವನು ತನಗೆ ಡ್ರಮ್ಸನ್ನು ಕೊಡಿಸಿದಂಥ ಅಂಕಲ್ನ ನೋಡಿದಾಗ ಅಂಕಲ್ ಅವನ್ನ ಕೇಳಿದ್ರು, ನೀನು ಡ್ರಮ್ಸ್ನ ಬಾರಿಸ್ದ? ಆಗ ಅವನು ಹೇಳ್ದ, ಇಲ್ಲ, ನನಗೆ ಬಾರ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ನಮ್ಮ ಅಪ್ಪ ಅಮ್ಮ ಅದು ಅವ್ರಿಗೆ ತುಂಬ ಇರಿಟೇಟ್ ಮಾಡ್ತಿದೆ ಅಂತೆ, ಹಾಗಾಗಿ ಬಾರಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅವರು ಅಂತ ಹೇಳ್ದ. ಇದೇ ಥರನೇ ದೇವರ ವಾಕ್ಯದ ಮೂಲಕ ನಾವು ದೇವರ ವಾಕ್ಯವನ್ನು ಮತ್ತೊಬ್ಬರ ಜೊತೆ ಹಂಚ್ಕೋಬೇಕು, ಮತ್ತೊಬ್ಬರ ಸೇವೆಯನ್ನು ಮಾಡಬೇಕು. ದೇವರು ನಮಗೆ ಅತ್ಯಮೂಲ್ಯವಾದ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅದು ವಾಕ್ಯವಾಗಿದೆ, ಅದು ಯೇಸು ಕ್ರಿಸ್ತನು. ನಾವು ದೇವರ ವಾಕ್ಯದ ಮೂಲಕ ಮತ್ತೊಬ್ಬರನ್ನು ಸಂತೈಸಲು ಪ್ರಯತ್ನ ಮಾಡಬೇಕು. 1 ಪೇತ್ರ 4:10 ದೇವರ ವಾಕ್ಯ ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವಂತಹ ಕೃಪಾವರಗಳನ್ನು ನಾವು ಅದನ್ನು ಮತ್ತೊಬ್ಬರಿಗಾಗಿ ಉಪಯೋಗಿಸಬೇಕು. ಹಾಗಾಗಿ ಈ ಕ್ರಿಸ್ಮಸ್ ದಿನಗಳಲ್ಲಿ ಪ್ರೀತಿಯ ಸ್ನೇಹಿತರೆ, ಯೇಸು ಕ್ರಿಸ್ತನನ್ನು ನಿಮಗೊಂದು ಉಡುಗೊರೆ ಎಂದು ಪರಿಗಣಿಸಿರಿ ಮತ್ತು ದೇವರು ನಿಮಗೆ ಕೊಡುವಂತಹ ಎಲ್ಲ ಅವಕಾಶಗಳನ್ನು ನೀವು ಉಪಯೋಗಿಸಿಕೊಳ್ಳಿ. ನೀವು ಈ ಲೋಕದ ಜನರಿಗೆ ಆಶೀರ್ವಾದವಾಗಿ ಇರುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಗೆ ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅದು ಯೇಸು ಕ್ರಿಸ್ತನು. ನಾವು ಯೇಸು ಕ್ರಿಸ್ತನನ್ನು ಇಡೀ ಲೋಕಕ್ಕೆ ಸಾರುವಾಗ, ದೇವರ ವಾಕ್ಯದ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದವನ್ನು ತರುವಾಗ ಅದು ಬಹಳ ಅದ್ಭುತ. ಅಮ್ಮನ ಕಥೆಯ ಹಾಗೆ ಶೇರಿನ ಬಾಲ್ಯದ ಕಥೆಯೂ ಹಾಗೇ ಇದೆ.
ಆಕೆ ಪ್ರತಿ ಸಾರಿ ಗಿಟಾರ್ನ ತೆಗೆದುಕೊಳ್ಳುವಾಗ ನೀವು ಆಕೆಗೆ 10 ರೂಪಾಯಿ ಕೊಟ್ಟು ಪ್ಲೀಸ್ ಗಿಟಾರ್ನ ನುಡಿಸ್ಬೇಡ ಅಂತಿದ್ರಿ. ನನಗೆ ಗೊತ್ತಿಲ್ಲ ಎಷ್ಟು ಪೋಷಕರು ಹೀಗೆ ಮಾಡ್ತಾರೆಂದು. ಸರಿ, ಈಗ ಮುತ್ತಜ್ಜಿ. ನನಗೆ ಬಹಳ ಸಂತೋಷ. ಕ್ರಿಸ್ಮಸ್ ಅನ್ನು ಎಂಜಾಯ್ ಮಾಡುತ್ತಾ ಇದ್ದೇನೆ. ಕಾರಣ ಯೇಸು ಈ ಲೋಕದಲ್ಲಿ ಹುಟ್ಟಿದಾಗ ದೊಡ್ಡ ಸಂತೋಷ ಉಂಟಾಯಿತು. ಇಬ್ರಿಯರಿಗೆ 13:8 ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ನಿನ್ನೆ ಇಂದು ಎಂದಿಗೂ ಬದಲಾಗದವನು. ಹಾಗಾಗಿ ಯೇಸು ಈ ಲೋಕದಲ್ಲಿ ಹುಟ್ಟಿದಾಗ ಎಲ್ಲೆಡೆಯೂ ಕೂಡ ದೊಡ್ಡ ಸಂತೋಷ ಉಂಟಾಯಿತು. ಕುರುಬರಿಗೆ, ರಾಜರುಗಳಿಗೆ, ಎಲ್ಲ ಜನರಿಗೆ. ಅದೇ ರೀತಿಯಾಗಿ ನಾವು ಕುಟುಂಬವಾಗಿ ಇಲ್ಲಿ ಎಲ್ಲರೂ ಕೂಡ ಸೇರಿದ್ದೇವೆ. ಮುಖ್ಯವಾಗಿ ನನ್ನ ಮೊಮ್ಮಗಳು ಶಾರೋನ್ ಇಲ್ಲಿ ಇದ್ದಾಳೆ, ಆದರೆ ಶಿಲ್ಪ ಮಾತ್ರ ಇಲ್ಲಿ ಇಲ್ಲ. ನಾವು ಕ್ರಿಸ್ಮಸ್ನ ಎಲ್ಲ ಸಂತೋಷ ಸಂಭ್ರಮದಿಂದ ಈ ಸ್ಥಳದಲ್ಲಿ ಒಟ್ಟುಗೂಡಿದ್ದೇವೆ. ಈ ಒಂದು ಕ್ರಿಸ್ಮಸ್ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಹುಟ್ಟಿರೋದರಿಂದ ನಾವು ಬಹಳ ಶ್ರೇಷ್ಠವಾದ ಕಾರ್ಯ ಮಾಡ್ತಿದ್ದೇವೆ. ಅದೇನೆಂದರೆ ಯೇಸು ಕ್ರಿಸ್ತನ ಕುರಿತು ಮತ್ತೊಬ್ಬರಿಗೆ ಹೇಳುವುದು. ನನ್ನ ಸ್ನೇಹಿತರೆ, ಇದೇ ರೀತಿಯಾಗಿ ದೇವರು ನಿಮಗೆ ಸಂತೋಷವನ್ನು, ಸಮಾಧಾನವನ್ನು ಕೊಡಲು ಬಯಸುತ್ತಾರೆ. ನೀವು ಆತನ ಪ್ರಸನ್ನತೆಯಲ್ಲಿ ಯಾವಾಗಲೂ ಸಂತೋಷಿಸಬಹುದು. ಆತನ ಪ್ರಸನ್ನತೆಯಲ್ಲಿ ನೋಡಿ, ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೇವೆ. ಯೇಸುವಿನ ಪ್ರೀತಿಯಿಂದ, ದೇವರ ಸಂತೋಷದಿಂದ ನಾವೆಲ್ಲರೂ ಕೂಡ ಒಂದಾಗಿ ಇದ್ದೇವೆ. ನೀವು ಕೂಡ ಈ ಕ್ರಿಸ್ಮಸ್ ಅಲ್ಲಿ ಸಂತೋಷವನ್ನು ಹೊಂದಿಕೊಳ್ಳಬಹುದು. ಈ ಕ್ರಿಸ್ಮಸ್ ಅಲ್ಲಿ ನೀವು ಕೂಡ ಉಲ್ಲಾಸಿಸಿರಿ. ದೇವರು ನಿಮ್ಮೊಂದಿಗೆ ಇದ್ದು, ನಿಮ್ಮ ಸುತ್ತಲೂ ಇದ್ದು, ತನ್ನ ಉದ್ದೇಶಾನುಸಾರವಾಗಿ ನಿಮ್ಮನ್ನು ಮುನ್ನಡೆಸಲಿ. ಹ್ಯಾವ್ ಎ ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ನೀವು ಹೇಳಿದ ಹಾಗೆ ಯೇಸು ಬರುವಾಗ ಆತನು ತುಂಬ ಸಂತೋಷ ನಮಗೆ ತರಲು ಬಯಸ್ತಾನೆ. ಲೂಕ 2:10 ಕ್ರಿಸ್ತನ ಜನನದ ವೇಳೆ ದೂತನು ಪ್ರತ್ಯಕ್ಷನಾಗಿ, ಭಯಪಡಬೇಡಿರಿ, ನಾನು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಸಮಾಚಾರವನ್ನು ತಂದಿದ್ದೇನೆ. ಪ್ರತಿ ಸಾರಿ ಕರ್ತನು ಬರುವಾಗ ನಮ್ಮ ಭಯ ಹೋಗಲು ಬಯಸ್ತಾನೆ. ಭಯಪಡಬೇಡಿರಿ. ಯಾಕೆ ಭಯಪಡುತ್ತೀರಿ? ಅದಕ್ಕೆ ಪ್ರತಿ ಸಾರಿ ಏಸು ಕೇಳಿದ್ದಾನೆ. ಕ್ಯಾಟಿ ಕೂಡ ಚಿಕ್ಕವಳಿದ್ದಾಗ, ಕ್ಯಾಟಿ ನಿನಗೆ ಜ್ಞಾಪಕ ಇದೆಯಾ, ಯಾವಾಗಾದರೂ ಪಟಾಕಿ ಹೊಡೆಯುವಾಗ, ತುಂಬ ಶಬ್ದವಾಗಿ ಹೊಡೆಯುವಾಗ ನೀನು ತುಂಬ ಭಯಪಟ್ಟು ಜೋರಾಗಿ ಕೂಗಿ ಅಳುತ್ತಿದ್ದೆ, ಮಮ್ಮಿ ಪಟಾಕಿ ಹೊಡೆಯುವುದು ಬೇಡ ಎಂದು ಹೇಳುತ್ತಿದ್ದೆ. ಅದೇ ರೀತಿಯಾಗಿ ಚಿಕ್ಕ ವಿಷಯಗಳು ನಮ್ಮ ಹೃದಯದಲ್ಲಿ ಭಯ ಹುಟ್ಟಿಸ್ತವೆ, ನಮ್ಮನ್ನು ಅಲುಗಾಡಿಸ್ತವೆ. ಈ ಲೋಕದ ಚಿಕ್ಕ ವಿಷಯಗಳು ನಾವು ಸಹಿಸಲು ಆಗುವುದಿಲ್ಲ. ಒಂದು ಹುಡುಗಿ ಇದ್ಲು, ರಬೀನಾ ಶಕೀನ್ ಅನ್ನುವ ಹುಡುಗಿ. ಆಕೆಯ ಕುಟುಂಬದವರು ದೇವರನ್ನು, ಆತನ ಪ್ರೀತಿಯನ್ನು ಅರಿಯದವರಾಗಿರುವಾಗ, ಆಕೆ 4 ವರ್ಷದವಳಾಗಿದ್ದಾಗ ಬೋನ್ ಟಿವಿ ಬಂತು. ವೈದ್ಯರು ಕೂಡ ಶಾಕಿಂಗ್ ನ್ಯೂಸ್ ಹೇಳ್ತಾರೆ, ಆಕೆಯ ಕಾಲನ್ನು ತೆಗೆಯಬೇಕೆಂದು. ಆಕೆ ಅದಕ್ಕೆ ಬಹಳ ಭಯಪಡುತ್ತಾಳೆ. ಆಕೆಯು ತುಂಬ ಭಯದಿಂದ ಭವಿಷ್ಯದ ಬಗ್ಗೆ, ಹೇಗೆ ಅದನ್ನು ಎದುರಿಸಬೇಕು, ತನ್ನ ಕಾಲಿಗೆ ಏನಾಗ್ತದೋ, ಆಕೆಯ ಪೋಷಕರು ಕೂಡ ಅಳ್ತಾ ಇರ್ತಾರೆ. ಆ ಸಮಯದಲ್ಲಿ ಆಕೆಯ ಪೋಷಕರು ಹೇಗೋ ಕರ್ತನ ತಿಳ್ಕೊಳ್ತಾರೆ. ಆ ಭಯದ ಸಮಯದಲ್ಲಿ ದೇವರು ಆಕೆಯನ್ನು ಹೇಗೋ ಸ್ವಸ್ಥ ಮಾಡುತ್ತಾನೆ ಎಂದು ದೊಡ್ಡ ನಂಬಿಕೆ ಹೊಂದಿರ್ತಾನೆ. ತಂದೆಗೆ ಇಷ್ಟ ಇಲ್ಲ ಆಕೆಯ ಕಾಲನ್ನು ಕತ್ತರಿಸಲು. ಅವರು ಕಾಯ್ತಾರೆ. ಆಕೆಯು ಸ್ಕೂಲ್ಗೆ ಹೋಗುವಾಗ ಆಕೆ ಊರುಗೋಲುಗಳನ್ನು ಇಟ್ಟುಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಆಕೆಯ ಸ್ನೇಹಿತರು ಆಕೆಯನ್ನು ಹಾಸ್ಯ ಮಾಡ್ತಾರೆ. ಅದರ ನಿಮಿತ್ತ ಆಕೆ ಬಹಳವಾಗಿ ಒಡೆದು ಹೋಗ್ತಾಳೆ. ಆಕೆಯು ಹೇಳ್ತಾಳೆ, ನನ್ನ ಭವಿಷ್ಯವೇನು, ನಾನು ಯಾಕೆ ಹೀಗೆ ಬದುಕ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಅವರ ಸಭೆಯ ಪಾಸ್ಟರ್ಗೆ ಏಸು ಕರೆಯುತ್ತಾನೆ. ಪ್ರಾರ್ಥನೆ ಕೂಟಕ್ಕೆ ಹೋಗುವುದಕ್ಕೆ ಒಬ್ಬರು ಒತ್ತಾಯಿಸುತ್ತಾರೆ. ಡಾಕ್ಟರ್ ಪಾಲ್ ದಿನಕರನ್ ಅಲ್ಲಿಗೆ ಬರ್ತಿದ್ದಾರೆ, ನಿಮಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ನೀವು ಹೋಗಲೇಬೇಕು. ಅವರು ಆ ಕೂಟಕ್ಕೆ ಬಂದಾಗ ಆಶ್ಚರ್ಯವಾಗಿ ನೀವು ಮಾತಾಡಿದ್ದೀರಿ. ಆಮೇಲೆ ಪ್ರಾರ್ಥನೆ ಮಾಡಿ, ಯಾರೆಲ್ಲ ನಡೆಯುವುದಕ್ಕೆ ಆಗುತ್ತಿಲ್ಲವೋ ಎದ್ದು ನಡೆಯಿರಿ. Let them get up and walk in Jesus' name. उनीहरू उठेर येशू नाममा हिँडुन्. Lift them up, Holy Spirit. प्रभु पवित्र आत्मा उनीहरूलाई उचाल्नु And resurrect their organs now. अनि यी अंगहरूलाई जाति पार्नु In Jesus' name. येशू नाममा. ಈಗಲೇ ಆ ಕ್ಷಣವೇ ಆಕೆಯನ್ನು ಏನೋ ತಾಕಿತು. ಆಗಲೇ ಆಕೆ ತನ್ನ ಊರುಗಳನ್ನು ಬಿಸಾಕಿ ನಡೆಯುವುದಕ್ಕೆ ಪ್ರಾರಂಭಿಸಿದಳು. ಪೋಷಕರು ಅದನ್ನು ನೋಡಿ ಅಳುವುದಕ್ಕೆ ಪ್ರಾರಂಭಿಸಿದರು. ಯೇಸು ಆಕೆಯನ್ನು ವಾಸಿ ಮಾಡಿದನು ಪರಿಪೂರ್ಣವಾಗಿ. ಆಕೆ ಹೇಳ್ತಾಳೆ, 22 ವರ್ಷ ಕಳೆದವು, ನಾನು ಇದರ ವಿಷಯವಾಗಿ ನಾನು ಮತ್ತೆ ಆಸ್ಪತ್ರೆಗೆ ಹೋಗಲಿಲ್ಲ. ನನ್ನ ಕಾಲುಗಳು ಪರಿಪೂರ್ಣವಾಗಿ ವಾಸಿಯಾದವು. Perfectly all right. हिँडेर देखाइदिनुहोस् र परमेश्वरको महिमा. 21 years. 21 वर्ष अघि Perfectly all right. ದೇವರು ಶುಭ ಸಂದೇಶವನ್ನು Praise ತಂದನು. God. ಉನ್ನತವಾದ ಸಂತೋಷ. ಎಂತಹ ಸಂತೋಷವನ್ನು ತರುತ್ತಾನೆ. ಆತನು ಬರುವಾಗ ನಮ್ಮ ಹೃದಯದಲ್ಲಿ ನಾವು ನಂಬುವಂತೆ ಆತನು ಅದ್ಭುತ ಮಾಡಬಲ್ಲನು. ಆತನು ನಮ್ಮನ್ನು ಸ್ವಸ್ಥ ಮಾಡಬಲ್ಲನು. ಆತನು ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನು ಮಾಡುವನು.
ಆಕೆಯು ತಂದೆನೆಂಬುದಕ್ಕೆ ಪ್ರಾರಂಭಿಸಿದನು. ಆ ಕೂಟದಲ್ಲಿ ದೊಡ್ಡ ಬಿಡುಗಡೆಯನ್ನು ನೋಡಿದರು. ನಿಮಗೂ ಕೂಡ ನನ್ನ ಸ್ನೇಹಿತರೆ ಅದ್ಭುತಕ್ಕಾಗಿ ದೊಡ್ಡ ನಿರೀಕ್ಷೆ ಇದೆ. ಭಯಪಡಬೇಡಿರಿ. ಏಸು ಹುಟ್ಟಿದ್ದು ಉನ್ನತ ಸಂದೇಶವನ್ನು ತರುವುದಕ್ಕಾಗಿ. ಈಗಲೇ ನೀನು ಅವರಿಗಾಗಿ ಪ್ರಾರ್ಥಿಸಿ. ಈಗಲೇ ಅವರ ಅದ್ಭುತಗಳನ್ನು ನಮ್ಮ ಹೊಂದಲಿ. ಭಯದ ಪರಿಸ್ಥಿತಿಯಲ್ಲಿ, ಸಾಲದ ಬಾಗಿಲಲ್ಲಿ, ಹೆಚ್ಚಾದ ಸಾಲ ಸಮಸ್ಯೆಗಳು ನಮ್ಮ ಜೀವಿತಗಳಲ್ಲಿ ಇದ್ದಾವೆ. ನಮ್ಮ ಮನೆಗಳಲ್ಲಿ ಶಬ್ದವನ್ನು ಕೇಳುತ್ತಾ ಇದ್ದೇವೆ. ನೀವು ತೆಗೆದುಕೊಂಡದನ್ನು ನಮಗೆ ಕೊಡದೆ ಹೋದರೆ ಅಷ್ಟೇ ನಾವು ಅದನ್ನು ತೆಗೆದು ಹಾಕುತ್ತೇವೆ. ಕರ್ತನೇ, ನಿನ್ನ ಮಕ್ಕಳು ತುಂಬ ಭಯಪಟ್ಟು ಬಚ್ಚಿಟ್ಟುಕೊಳ್ಳುತ್ತಿದ್ದಾರೆ. ಈಗಲೇ ಅವರ ಹೃದಯವನ್ನು ಸಂಧಿಸು. ಅವರ ಹೃದಯದಲ್ಲಿ ಬಾ. ಅವರ ಹೃದಯವನ್ನು ನೋಡು. ಅವರು ತಮ್ಮ ಭವಿಷ್ಯಕ್ಕಾಗಿ ಭಯಪಡುತ್ತಿದ್ದಾರೆ. ಅವರು ತಮ್ಮ ಪರೀಕ್ಷೆಗಳಿಗಾಗಿ ಭಯಪಡುತ್ತಿದ್ದಾರೆ. ತಮ್ಮ ಗತಗಳಲ್ಲಿ ಅವರು ಸೋಲನ್ನು ಅನುಭವಿಸಿದಕ್ಕಾಗಿ ಭಯಪಡುತ್ತಿದ್ದಾರೆ. ಕರ್ತನೇ, ನಿನ್ನ ಪ್ರೀತಿಯ ಹಸ್ತಗಳನ್ನು ಈಗಲೇ ಅವರ ಮೇಲೆ ಇರಿಸು. ಅವರ ಭಯವನ್ನು ಅವರಿಂದ ತೆಗೆದಾಕು ಕರ್ತನೆ. ಅವರಿಗೆ ನೂತನ ನಿರೀಕ್ಷೆಯನ್ನು ಕೊಡು. ಉನ್ನತ ಭವಿಷ್ಯಕ್ಕಾಗಿ ನಮ್ಮ ಹೃದಯದಲ್ಲಿ ನಿಮ್ಮನ್ನು ಸ್ವೀಕರಿಸುವಾಗ ಅದ್ಭುತ ಶಕ್ತಿ ತಾಕುವಿಕೆ ಉಂಟಾಗಲಿ. ಸಂತೋಷ ಬರುತ್ತಿದೆ. ಅದ್ಭುತ ಶಕ್ತಿ ಕಾರ್ಯ ಮಾಡುತ್ತಿದೆ. ಸಾಕ್ಷಿಯಲ್ಲಿ ಕೇಳಿದ ಹಾಗೆ ಕಾಲುಗಳನ್ನು, ಅವರ ಶ್ವಾಸಕೋಶಗಳನ್ನು ಸ್ವಸ್ಥ ಮಾಡು. ಪರಿಪೂರ್ಣವಾದ ಬಿಡುಗಡೆ. ಅವರ ಮೂಳೆಗಳನ್ನು ಸ್ವಸ್ಥ ಮಾಡು. ಮುರಿದಂಥ ಅವರ ದೇಹಗಳ ಭಾಗಗಳನ್ನು ಸ್ವಸ್ಥ ಮಾಡು. ಅವರ ಮನೆಗಳಲ್ಲಿರುವ ದಬ್ಬಾಳಿಕೆಯಿಂದ ಬಿಡುಗಡೆ ಮಾಡು. ಅವರಿಗೆ ಅದ್ಭುತವಾಗಲಿ. ಪಾಪದ ದಬ್ಬಾಳಿಕೆಯಿಂದ ಬಿಡುಗಡೆ ಮಾಡು. ದುಶ್ಚಟಗಳಿಂದ ಬಿಡುಗಡೆ ಕೊಡು. ಅವರಿಗೆ ನೂತನ ಜೀವಿತ ಕೊಡು. ದೇವರ ಅದ್ಭುತಗಳಲ್ಲಿ ಆನಂದ ಪಡುವಂತೆ ನಮಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಆಮೆನ್. ಆಮೇನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದ್ಭುತವಾಗಿ ಜೇಡನ್ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿದ್ದಾನೆ. ಇಲ್ಲಿಂದ ಶರಣ್ ಬಳಿಗೆ ಅವನು ಬೇಗನೆ ಬರ್ತಾನೆ. ನಾನು ಯೋಚಿಸ್ತೇನೆ ಅದ್ಭುತಗಳ ಬಗ್ಗೆ ಮಾತಾಡುವಾಗ ಹೇಗೆ ನಾವು ಜನರಿಗಾದ ಅದ್ಭುತಗಳ ಬಗ್ಗೆ ಹಂಚಿಕೊಳ್ಳುವಾಗ, ಹಾಗೆ ಜನರಿಗಾದ ಅದ್ಭುತಗಳ ಬಗ್ಗೆ ಕೇಳುವಾಗ ನಾವು ಬಹಳ ಉತ್ಸಾಹವಾಗಿರ್ತೇವೆ. ನಾನು ಸಾಕ್ಷಿಗೆ ಇರುವ ಶಕ್ತಿಯನ್ನು ನಂಬುತ್ತೇನೆ. ಯಾರಾದರೂ ಸಾಕ್ಷಿಯನ್ನು ಹಂಚಿಕೊಳ್ಳುವಾಗ ಅಥವಾ ಅವರಿಗೆ ಏನಾದರೂ ಆಗುವಾಗ, ಹೇಗೆಂದರೆ ಅವರ ಹೃದಯದಲ್ಲಿ ಏನಾದರೂ ಇಟ್ಟುಕೊಳ್ಳುವಾಗ ಪ್ರತಿಯೊಬ್ಬರ ಜೀವಿತದ ಹಿಂದೆ ಒಂದು ಸಾಕ್ಷಿ ಇದೆ. ನಾನು ಕೆಲವೊಂದು ವಿಚಾರಗಳನ್ನು ಸಾಕ್ಷಿಗೆ ಇರುವ ಶಕ್ತಿಯ ಬಗ್ಗೆ ಹಂಚಿಕೊಳ್ತೇನೆ. ನಾನು ಯಾವಾಗಲೂ ಹೇಳುವ ಹಾಗೆ ಸಾಕ್ಷಿಯು ಮನಸ್ಸನ್ನು ಬದಲಾಯಿಸಿ ಹೃದಯವನ್ನು ವಾಸಿ ಮಾಡುತ್ತದೆ. ಆದ್ದರಿಂದ ಹಿಂದಿನ ದಿನಗಳಲ್ಲಿ ನಮ್ಮ ತಮಿಳ್ ಸಂಸ್ಕೃತದಲ್ಲಿ ನಾವು ಸಮುದಾಯವಾಗಿ ವಾಸಿಸುವಾಗ ಅಲ್ಲಿ ಜಾನಪದ ವಾಡಿಕೆಯಾಗಿತ್ತು. ತಮಿಳ್ನಲ್ಲಿ ನಾವು ಹೇಳ್ತೇವೆ ತೇರುಕೂತು ಮತ್ತು ನಾಟು ತೇರುಕೂತು. ಅದರ ಅರ್ಥ ನಾಟ್ಯವಾಡುತ್ತಾ ಕತೆ ಹೇಳುವುದು ಅಥವಾ ನಾಟಕದ ಮೂಲಕ ಕಥೆಯನ್ನು ಪ್ರದರ್ಶಿಸುವುದು. ಆ ರೀತಿಯಾಗಿ ಪ್ರತಿ ತಮಿಳು ಸಮಾಜ ತಿಳ್ಕೊಳ್ತಿತ್ತು ಅವರ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಏನಾಗುತ್ತಿದೆ ಎಂದು. ಅದೇ ಸಂಸ್ಕೃತಿಯಾಗಿ ಬದಲಾಯಿತು. ಅವರು ಪದ್ಧತಿಗಳನ್ನು, ಆಚಾರಗಳನ್ನು ಹಂಚಿಕೊಳ್ಳುವಾಗ ಅದೇ ಸಂಸ್ಕೃತಿ ಆಯಿತು. ಇವತ್ತು ನಾವು ನೋಡೋದಾದರೆ ತಮಿಳು ಸಮಾಜ ಲೋಕವೃತ್ತಿಗೆ ಬಹಳಷ್ಟು ಕೊಟ್ಟಿದೆ. ಆದ್ದರಿಂದ ಕತೆಗೆ ಅಂತಹ ಶಕ್ತಿ ಇದೆ. ಅದೇ ರೀತಿಯಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಡಾಸಿಟಿ ಟು ಡ್ರೀಮ್ ಅನ್ನುವ ಡಾಕ್ಯುಮೆಂಟ್ರಿಯನ್ನು ಇತ್ತೀಚೆಗೆ ನಾನು ಮಾಡಿದ್ದೇನೆ. ಒಬ್ಬ ಚಿಕ್ಕ ಹುಡುಗಿ, ಕೇವಲ 11 ವರ್ಷದವಳು, ಹಳ್ಳಿಯಿಂದ ಬಂದಂಥವಳು. ಡಾಕ್ಟರ್ ಆಗಬೇಕೆಂಬ ಆಸೆ ಅವಳಿಗಿತ್ತು. ಆಕೆಯ ತಾಯಿ ಡಾಕ್ಟರ್ ಆಗಬೇಕೆಂದ್ರು ಆಗಲಿಲ್ಲ. ಆಕೆಯ ಅಜ್ಜಿ ಡಾಕ್ಟರ್ ಆಗಬೇಕೆಂದ್ರು ಆಕೆಯೂ ಆಗಲಿಲ್ಲ. ಯಾಕೆಂದರೆ ಅವಕಾಶಗಳಿಗೆ ಪ್ರವೇಶ ಅವರಿಗೆ ಇರಲಿಲ್ಲ. ಆದರೆ ನೋಡ್ಬೋದು, ಇಡೀ ಹಳ್ಳಿಯ ಮುಂದೆ ಬರುತ್ತೆ ಈ ಚಿಕ್ಕ ಹುಡುಗಿಯ ಸಹಾಯಕ್ಕಾಗಿ. ಆಕೆ ಡಾಕ್ಟರ್ ಆಗಬೇಕೆಂಬ ದಿಟ್ಟತನದ ಕನಸಿತ್ತು. ಆದರೆ ಆಕೆಯ ಕುಟುಂಬ ಆಕೆಗೆ ಸಹಾಯ ಮಾಡಬೇಕಾಯಿತು, ಪಂಚಾಯಿತಿ ಸಹಾಯ ಮಾಡಬೇಕಾಯಿತು, ಶಾಲೆ ಆಕೆಗೆ ಸಹಾಯ ಮಾಡಿತು, ಕಾರ್ಪೊರೇಟ್ ಆಕೆಗೆ ಸಹಾಯ ಮಾಡಿತು, ಇಡೀ ಸರ್ಕಾರವೇ ಸಹಾಯ ಮಾಡಬೇಕಾಯಿತು ಆಕೆಯ ಕನಸನ್ನು ನನಸಾಗಿಸಲು. ಹೀಗೆ ಬೇರೆ ಸಮಾಜಗಳು ಒಟ್ಟಾಗಿ ಬರುತ್ತಾರೆ, ಬೇರೆ ಜನರು ಒಟ್ಟಾಗಿ ಬರ್ತಾರೆ ಆಕೆಯ ಕನಸಿಗೆ ಸಹಾಯ ಮಾಡಲು. ಮತ್ತು ಕಟ್ಟಕಡೆಯ ಕತೆ ಅದು ಯೇಸುಕ್ರಿಸ್ತನ ಕಥೆಯಾಗಿದೆ. ಆತನು ಬಂದಾಗ ಚಿಕ್ಕ ಮಗುವಾಗಿ ಜನಿಸಿದರು. ಆತನು ತನ್ನ ಪ್ರಾಣವನ್ನು ನಮಗಾಗಿ ಶಿಲುಬೆಯ ಮೇಲೆ ಕೊಟ್ಟನು. ಅದೇ ಕಟ್ಟಕಡೆಯ ಕ್ರಿಸ್ಮಸ್ ಕಥೆಯಾಗಿದೆ. ಇದರಲ್ಲಿ ಚೆನ್ನಾಗಿರುವುದೇನೆಂದರೆ, ದೇವರು ತನ್ನ ಮಗನನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದನು. ಆತನನ್ನು ಲೋಕದೊಂದಿಗೆ ಹಂಚಲು ನಿರ್ಧರಿಸಿದನು. ಯೇಸುಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನು ಪ್ರತಿ ಸಮುದಾಯಕ್ಕೆ ಹೋದನು. ಅವರ ಹಿನ್ನೆಲೆ, ಎಲ್ಲಿಂದ ಬಂದವರು ಎಂದು ನೋಡದೆ, ಯಾವ ಭಾಷೆಯನ್ನು ಮಾತಾಡುತ್ತಾರೆಂದು ನೋಡದೆ ಅವರ ಬಳಿಗೆ ಹೋಗಿ ಅವರೊಂದಿಗೆ ಕೂತುಕೊಂಡನು, ಅವರೊಂದಿಗೆ ಮಾತನಾಡಿದನು. ನಾವು ಈ ರೀತಿಯಲ್ಲಿ ತಿಳ್ಕೊಂಡಿದ್ದೇವೆ ಇಂದು ಯೇಸುವಿನ ಕಥೆಯ.
ಹೀಗೆ ಯೇಸುವಿನ ಸಾಮ್ಯವನ್ನು ದೃಶ್ಯರೂಪವಾಗಿ ಚಿತ್ರೀಕರಿಸಲಾಗಿದೆ. ನಾನು ಒಂದು ವಚನ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಕೀರ್ತನೆ 78:4. ನಾನು ಅವುಗಳನ್ನು ಮರೆಮಾಡದೆ ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಿನ ಸಂತತಿಯವರಿಗೆ ವಿವರಿಸುವೆವು. ನೀವೇನಾದರೂ ಹೇಳುತ್ತಿದ್ದೀರಾ ಅಂದರೆ ನೀವು ಕಥೆಯನ್ನು ಹೇಳುತ್ತಿದ್ದೀರೆಂದು. ಈ ಕೀರ್ತನೆ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ನೀವು ಬರೀ ನಿಮ್ಮವರಿಗೆ ಮಾತ್ರವಲ್ಲ ಜನಾಂಗಗಳಿಗೆ ಹೇಳಿರಿ ಎಂದು. ಅದಕ್ಕಾಗಿ ನಾವು ಆ ಹಾಡನ್ನು ಹಾಡ್ತೇವೆ, ಗೋ ಟೆಲ್ ಆನ್ ದಿ ಮೌಂಟೇನ್ಸ್. ಅದೇ ರೀತಿಯಾಗಿ ಯೇಸುವಿನ ಕಥೆಯು ಅಸಾಧಾರಣವಾಗಿದೆ. ಆದ್ದರಿಂದ ನಮಗೆ ನಿರೀಕ್ಷೆ ಇದೆ, ನಮಗೆ ಬಿಡುಗಡೆ, ಅದರಿಂದ ಸ್ವತಂತ್ರ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನ ಉತ್ಸಾಹಪಡಿಸುತ್ತೇನೆ ನಿಮ್ಮ ಕಥೆಯನ್ನು ಹೇಳುವುದಕ್ಕೆ. ಲೋಕಕ್ಕೆ ಅಥವಾ ನಿಮ್ಮ ಸುತ್ತಲೂ ಇರುವ ಜನರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ನೀವು ನಂಬುವ ಅಥವಾ ನೀವು ಯಾರನ್ನ ನಂಬುತ್ತೀರೋ ಅವರಿಗೆ ನಿಮ್ಮ ಕಥೆಯನ್ನು ಹೇಳಿ. ನಿಮ್ಮ ಹೃದಯ ಹಗುರವಾಗುತ್ತದೆ, ನೀವು ಪರಿಹಾರ ಕಂಡುಕೊಳ್ಳಬಹುದು, ನೀವು ಉತ್ತರ ಕಂಡುಕೊಳ್ಳಬಹುದು. ಈ ರೀತಿಯಾಗಿ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ. ದಿನದ ಅಂತ್ಯಕ್ಕೆ ನಿಮ್ಮ ಕಥೆಯನ್ನು ಯೇಸುವಿಗೆ ಹೇಳುವುದನ್ನ ಮರಿಬೇಡಿ. ಆತನೇ ಉತ್ತರವಾಗಿದ್ದಾನೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ. ಬಹಳ ಸುಂದರವಾಗಿತ್ತು. ನಿಮ್ಮ ಸ್ಟೋರಿಯನ್ನು ಯೇಸುವಿಗೆ ಹೇಳಿರಿ. ನಾನು ಕ್ರಿಸ್ಮಸ್ ಕಥೆಯನ್ನು ಯೋಚಿಸುವಾಗ ನಾನು ಯೋಚಿಸ್ತೇನೆ, ಹೇಗೆ ಮರೆಯಲು ಯೋಸೆಫನಿಗೆ ನಿಶ್ಚಿತಾರ್ಥವಾಗಿದ್ದಾಗ ಆಗ ದೇವದೂತನು ಆಕೆಗೆ ಕಾಣಿಸಿಕೊಂಡು ನೀನು ಮಗನನ್ನ ಹೆರುವಿ ಮತ್ತು ಆತನಿಗೆ ಯೇಸುವೆಂದು ಹೆಸರಿಡಬೇಕು, ಆ ಮಗು ಪವಿತ್ರಾತ್ಮನಿಂದ ಉಂಟಾದದ್ದು. ಆಕೆ ಅದನ್ನು ಕೇಳಿದಾಗ ಆಶ್ಚರ್ಯಪಟ್ಟಿರಬಹುದು. ನಾನು ಮಗುವನ್ನು ಹೆರ್ತೀನ, ಯಾಕೆಂದರೆ ಆ ಸಂದರ್ಭದಲ್ಲಿ ತನ್ನ ಜೀವಿತದಲ್ಲಿ ನಿಶ್ಚಿತಾರ್ಥವಾಗಿದೆ. ಆಕೆ ತನ್ನ ಗಂಡನೊಂದಿಗೆ ಇರುವ ಕನಸುಗಳನ್ನು ಕಂಡಿರಬಹುದು, ಗಂಡನೊಂದಿಗೆ ಒಳ್ಳೆಯ ಸಂಭವ ಇಟ್ಟುಕೊಳ್ಳುವಂತಹ ತನ್ನ ಭವಿಷ್ಯ ಹೇಗಿರಬಹುದೆಂದು. ಆಕೆ ಭವಿಷ್ಯದಲ್ಲಿ ಮಾಡಬೇಕೆಂದಿರುವ ಅನೇಕ ವಿಷಯಗಳು, ಆಕೆಯ ಮಕ್ಕಳ ಬಗ್ಗೆ ಯೋಚನೆ ಕೂಡ ಮಾಡಿರುವುದಿಲ್ಲ. ಆಕೆ ತನ್ನ ಜೀವಿತವು ಹೇಗೆ ಇರುತ್ತೆ, ಅದನ್ನು ಹೇಗೆ ನಡೆಸಬೇಕು, ಅನೇಕ ಕನಸುಗಳು, ಅನೇಕ ಆಕಾಂಕ್ಷೆಗಳು. ಒಂದು ಯೌವನದ ಪ್ರಾಯದವಳಾಗಿ ಅಷ್ಟು ದೂರ ಆಕೆ ಯೋಚನೆ ಕೂಡ ಮಾಡದೇ ಇರಬಹುದು. ಮೊದಲನೆಯ ವಿಷಯ ಆಕೆ ಕೇಳಿದ್ದು, ಮದುವೆಗಿಂತ ಮುಂಚೆ ನೀನು ಮಗುವನ್ನು ಹೆರುವಿ. ಆಕೆ ಅದನ್ನು ಕೇಳಿದಾಗ ಆಶ್ಚರ್ಯ ಪಟ್ಟಿರಬಹುದು. ಆಮೇಲೆ ಆಕೆ ಬಾಯಿಂದ ಬಂದ ಮಾತುಗಳು, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂದು. ಅದನ್ನೇ ನಾವು ಲೂಕ 1:38 ನೋಡ್ತೇವೆ. ಆಕೆ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾಳೆ. ನಮ್ಮ ಜೀವಿತದಲ್ಲಿ ದೇವರು ಕೆಲವು ಜವಾಬ್ದಾರಿಗಳನ್ನು ಕೊಡುವಾಗ ಮೊದಲು ನಾವು ಯೋಚಿಸುವುದು, ಇದು ಹೇಗೆ ಸಾಧ್ಯ, ನಾನು ಹೇಗೆ ಈ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು, ಅಥವಾ ನಾನು ಹೇಗೆ ತಾಯಿಯಾಗಿ ಇರುವುದು, ನಾನು ಹೇಗೆ ಹೆಂಡತಿಯಾಗಿ ಇರೋದು, ನಾನು ಹೇಗೆ ಈ ಕೆಲಸವನ್ನು ನಿಭಾಯಿಸುವುದು, ನಾನು ಹೇಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಅದು ನಮಗೆ ದೊಡ್ಡ ಭಾರವಾಗಿರಬಹುದು, ಅಥವಾ ಇನ್ನೂ ಅಷ್ಟು ಮುಂದೆ ಯೋಚಿಸದೇ ಇರಬಹುದು. ದೇವರು ನಮಗೆ ಭವಿಷ್ಯದಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಡಬಹುದು. ನಾವು ಅದನ್ನು ತೆಗೆದುಕೊಳ್ಳುವಾಗ, ಇದೇ ನನ್ನ ಉದ್ದೇಶ, ಇದೇ ದೇವರ ಚಿತ್ತವಾಗಿದೆ ಎಂದು ನನಗೆ ನಿನ್ನ ಮಾತಿನಂತೆ ಆಗಲಿ ಎಂದು ಹೇಳುವಾಗ, ಆತನನ್ನು ನಂಬಿ ನಿರೀಕ್ಷಿಸುವಾಗ ಆತನು ನಮ್ಮ ಜೀವಿತವನ್ನು ನಡೆಸುತ್ತಾನೆ. ನಾವು ಕೂಡ ಮರಿಯಳ ಹಾಗೆ ಧನ್ಯಳೆಂದು ಕರೆಯಲ್ಪಡುತ್ತೇವೆ. ನಾನು ಕ್ರಿಸ್ಮಸ್ ಕಥೆಯನ್ನು ಓದಿದಾಗ ಇದು ನನಗೆ ಸ್ಫೂರ್ತಿ ಕೊಟ್ಟಿತು. ನೀವು ಕೂಡ ಹೇಳ್ತಿರ್ಬಹುದು, ನಾನು ಹೇಗೆ ತಾಯಿ ಆಗ್ತೇನೆ, ನಾನು ಹೇಗೆ ಹೆಂಡತಿಯಾಗಬಲ್ಲೆ, ನಾನು ಹೇಗೆ ಈ ಕೆಲಸವನ್ನು ನಿಭಾಯಿಸ್ತೇನೆ, ನನ್ನ ಕುಟುಂಬವನ್ನು ಹೇಗೆ ನಡೆಸುತ್ತೇನೆ, ನಾನು ಹೇಗೆ ಈ ದೊಡ್ಡ ಜವಾಬ್ದಾರಿನ ನಿಭಾಯಿಸ್ತೇನೆ ನನ್ನ ಜೀವನದಲ್ಲಿ. ಆದರೆ ದೇವರು ಕರೆಯುವಿಕೆ ಕೊಡುವಾಗ, ದೇವರು ಒಂದು ಉದ್ದೇಶವನ್ನು ಕೊಡುವಾಗ, ಆತನ ಚಿತ್ತವನ್ನು ಮಾಡುವುದಕ್ಕೆ ನಿಮ್ಮ ಸಂಪೂರ್ಣ ಹೃದಯದಿಂದ ಅದನ್ನು ತೆಗೆದುಕೊಳ್ಳಿರಿ. ಹೇಳಿರಿ, ನಾನು ನಿನ್ನ ಸೇವಕಳು, ನಿನ್ನ ಮಾತಿನಂತೆ ನನಗಾಗಲಿ. ಆತನು ನಿಮ್ಮನ್ನು ಧನ್ಯರೆಂದು ಕರೆಯುತ್ತಾನೆ. ಈ ಕ್ರಿಸ್ಮಸ್ನಲ್ಲಿ ದೇವರು ನಿಮಗೆ ಆ ಬಲವನ್ನ ಕೊಡಲಿ. ನೀವು ಜವಾಬ್ದಾರಿಗಳನ್ನ ಕುರಿತು ಮಾತಾಡುವಾಗ ನಾನು ಯೋಚಿಸ್ತೇನೆ, ನಾನು ಒಂದು ವಿಷಯವನ್ನ ಸ್ಪಷ್ಟೀಕರಿಸ್ತೇನೆ. ನಾನು ಯೋಚಿಸ್ತೇನೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತಾಡುತ್ತಿದ್ದಾರೆ, ಯೇಸು ಕ್ರಿಸ್ತನ ಜನನವು ನಿರ್ಮಲವಾಗಿತ್ತು, ಮರಿಯಳು ಪರಿಶುದ್ಧಾತ್ಮನಿಂದ ಗರ್ಭಧರಿಸಿದಳು. ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇರೊಂದು ಮಾತುಗಳಿವೆ. ಮದುವೆಗಿಂತ ಮುಂಚೆ ನೀವು ಟ್ರಯಲ್ ಹೊಂದಿದ್ರೆ ಪ್ರೀತಿಯ ನಿಮಿತ್ತ ಅದೆಲ್ಲವೂ ಪರವಾಗಿಲ್ಲ, ಯಾಕಂದರೆ ಪ್ರೀತಿ ಆಯ್ಕೆಯಾಗಿದೆ. ನಾನು ಈ ವೇದಿಕೆಯನ್ನು ಮುಂದಿಟ್ಟುಕೊಂಡು ಸ್ಪಷ್ಟೀಕರಿಸ್ತೇನೆ. ಮರಿಯಳು ಪರಿಶುದ್ಧಾತ್ಮನಿಂದ ಗರ್ಭಧರಿಸಿದಳು. ಅದು ದೈವಿಕವಾದ ಗರ್ಭಧಾರಣೆ.
ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತಾಡುತ್ತಿದ್ದಾರೆ. ಮದುವೆಗಿಂತ ಮುಂಚೆ ಗರ್ಭಧಾರಣೆಯನ್ನು ನೀತೀಕರಿಸುತ್ತಿದ್ದಾರೆ. ಯಾಕೆಂದರೆ ಪ್ರೀತಿಯ ನಿಮಿತ್ತ, ಪ್ರೀತಿಯು ಆಯ್ಕೆಯಾಗಿದೆ. ನಾನು ಯೋಚಿಸೋದಿಲ್ಲ ಅದು ಉಳಿಯುತ್ತದೆ ಎಂದು. ಸೆಲೆಬ್ರಿಟಿ ಕಲ್ಚರ್, ಟೀನ್ ಪ್ರೆಗ್ನೆನ್ಸಿ ಪರವಾಗಿಲ್ಲ ಅಂತ ಹೇಳುವುದು, ಆದರೆ ನಿಜವಾಗಿ ಕಡೆಯವರೆಗೆ ಉಳಿಯುವ ಕುಟುಂಬ ಬೇಕಾದರೆ ನಿಮಗೆ ಬದ್ಧತೆ ಬೇಕಾಗುತ್ತದೆ ಮತ್ತು ಪ್ರತಿಯೊಬ್ಬರಲ್ಲಿ ಸ್ವಯಂ ನಿಯಂತ್ರಣ ಹಾಗೆ ದೃಢತೆ ಇರಬೇಕಾಗುತ್ತದೆ ಪ್ರತಿಯೊಬ್ಬರಲ್ಲಿ. ನಾನು ಹೀಗೆ ಯೋಚಿಸೋದಿಲ್ಲ, ಯೇಸುಕ್ರಿಸ್ತನ ಜನನವನ್ನು ಮದುವೆಯ ಮುಂಚೆ ಗರ್ಭಧಾರಣೆಯ ಅನುಮತಿಗೆ ಹೋಲಿಸಬಹುದೆಂದು. ನಾನು ಖಚಿತಪಡಿಸುತ್ತೇನೆ, ಈಗಿನ ಪೀಳಿಗೆಗಳು ಸಾಮಾಜಿಕ ಮಾಧ್ಯಮಗಳನ್ನ ನೋಡುವವರು ಗೊಂದಲಕ್ಕೆ ಒಳಗಾಗಬೇಡಿರಿ ಈ ಆಲೋಚನೆಗಳಿಂದ. ಯಾಕೆಂದರೆ ಅದು ದೈವಿಕ. ಅಂತಿಮವಾಗಿ ನಾವು ಸ್ತ್ರೀಯಾಗಿ ಪುರುಷರಾಗಿ ಉಳಿತೇವೆ. ನಾವು ಮಾಂಸದಲ್ಲಿ ಕ್ರಿಯೆ ಮಾಡುತ್ತೇವೆ ಮತ್ತು ನಮಗೆ ಜವಾಬ್ದಾರಿಗಳಿವೆ. ಹೇಳುವುದಕ್ಕೆ ಜೈವಿಕವಾಗಿ ಏನಾದರೂ ಆದರೆ ಅದಕ್ಕೆ ಪರಿಣಾಮಗಳಿವೆ. ಅದನ್ನು ನಾವು ಸಹಿಸಬೇಕಾಗುತ್ತದೆ. ಆದರೆ ಒಳ್ಳೆಯದೇನಾದರೂ ಆದರೆ ಅದಕ್ಕೆ ಬಹುಮಾನವಿದೆ. ಎಲ್ಲಿ ಬಹುಮಾನವಿರುತ್ತದೋ ಅದು ಉಳಿಯುತ್ತದೆ. ಆದ್ದರಿಂದ ಸಂತೋಷ ಬರುತ್ತದೆ, ಹಾಗೆ ಸಮಾಧಾನವು. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಕಮಿಟ್ಮೆಂಟ್ ನಂತರ ನೀವು ಕುಟುಂಬ ಪ್ರಾರಂಭಿಸಿದ್ರೆ ಭದ್ರತೆಗಳಿರುವುದಿಲ್ಲ. ಅವನನ್ನು ಪ್ರೀತಿಸ್ತಾನ, ಅವಳನ್ನು ಪ್ರೀತಿಸ್ತಾಳ. ಉಳಿದ ಜೀವನದಲ್ಲಿ ಅವರು ನಮ್ಮೊಂದಿಗೆ ಇರ್ತಾರ. ಮಕ್ಕಳನ್ನ ಬೆಳೆಸುವ ಮಧ್ಯದಲ್ಲಿ ಅವರು ಬಿಟ್ಟೋದ್ರೆ ಏನು? ನಾವು ಜೊತೆಯಾಗಿ ತೆಗೆದುಕೊಳ್ಳಬೇಕಾದ ಆರ್ಥಿಕ ನಿರ್ಧಾರಗಳೇನು? ಬದ್ಧತೆಗಳಿರುವಾಗ ನಾವು ಗೊಂದಲಕ್ಕೆ ಒಳಗಾಗುವುದಿಲ್ಲ. ನಾನು ನಂಬ್ತೀನಿ, ಕುಟುಂಬವನ್ನು ಪ್ರಾರಂಭಿಸಬೇಕೆಂದು ಯೋಚಿಸುವಾಗ ಮಕ್ಕಳನ್ನು ಹೊಂದುವುದು, ಇದರಲ್ಲಿ ಕುಟುಂಬದ ವ್ಯವಸ್ಥೆ ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಅದು ದೃಢತೆಯನ್ನು ಸ್ಥಾಪಿಸುತ್ತದೆ. ನೀವು ಅನೇಕ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಬಹುದು. ಬಹಳ ಉತ್ತಮವಾಗಿದೆ. ನಾನು ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಅನೇಕರು ಜೀವಿತದ ಕೆಲವು ಘಟಕಗಳಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಭಯಪಡ್ತಾರೆ. ಮತ್ತು ನಾವು ಸ್ಕೂಲ್ಗೆ ಹೋಗುವುದಾದರೆ ವಿದ್ಯಾರ್ಥಿಯಾಗಿ ಮನೆ ಕೆಲಸವನ್ನು ಮುಗಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಸ್ಕೂಲ್ಗೆ ಸರಿಯಾದ ಸಮಯಕ್ಕೆ ಹೋಗುವುದು, ಟ್ಯೂಷನ್ಗೆ ಸರಿಯಾದ ಸಮಯಕ್ಕೆ ಹೋಗುವುದು, ನಾವು ಕೆಲಸಕ್ಕೆ ಹೋಗುವಾಗ ಬಾಸಿಂದ ಒಳ್ಳೆಯ ಹೆಸರನ್ನು ಪಡೆಯಲು ಅಸೈನ್ಮೆಂಟ್ ಮತ್ತು ಟಾಸ್ಕ್ಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸಬೇಕು. ಮತ್ತು ಮದುವೆಯಾದ ವ್ಯಕ್ತಿಯಾಗಿ ಕುಟುಂಬವನ್ನು ಪೋಷಿಸಬೇಕು ಮತ್ತು ಎಲ್ಲ ಆರ್ಥಿಕ ವಿಷಯಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಅದೇ ರೀತಿಯಾಗಿ ಯೋಸೇಫನಿಗೆ ದೇವಕುಮಾರನಾದ ಯೇಸುವನ್ನು ಭೂಲೋಕದ ತಂದೆಯಾಗಿ ನೋಡಿಕೊಳ್ಳುವ ಮತ್ತು ಪೋಷಿಸುವ ಜವಾಬ್ದಾರಿ ಕೊಡಲ್ಪಟ್ಟಿತು. ಯೋಸೇಫನು ದೇವರ ಮಾತಿಗೆ ವಿಧೇಯನಾಗುತ್ತಾನೆ ಮತ್ತು ಅವನು ದೇವರ ಚಿತ್ತವನ್ನು ನೆರವೇರಿಸ್ತಾನೆ. ಅಲ್ಲಿ ನಾವು ನೋಡಬಹುದು ಇತಿಹಾಸವೇ ಬದಲಾದಂತಹ ಫಲಿತಾಂಶವನ್ನು. ಅದೇ ರೀತಿಯಾಗಿ ನಾವು ದೇವರಿಗೆ ವಿಧೇಯರಾಗುವಾಗ, ದೇವರ ಚಿತ್ತ ಮಾಡುವಾಗ ದೇವರು ಖಂಡಿತವಾಗಿ ನಡೆಸ್ತಾನೆ. ಆತನು ಸಮಾಧಾನ ಕೊಡುತ್ತಾನೆ ಮತ್ತು ನಾವು ಎಲ್ಲವನ್ನು ಸಾಧಿಸುವಂತೆ ನಮಗೆ ಸಹಾಯ ಮಾಡ್ತಾನೆ. ಕ್ರಿಸ್ಮಸ್ನ ಸ್ಟೋರಿ ಏನೆಂದರೆ ದೇವರ ಚಿತ್ತವನ್ನು ಮಾಡುವಂಥದ್ದು. ಮತ್ತದು ಆರಾಧನೆ. ದೇವರ ಚಿತ್ತ ಮಾಡುವುದು ಅಂದರೆ ಆರಾಧನೆ. ಯಾಕೆಂದರೆ ಇಬ್ರಿಯರಿಗೆ 10:7 ಓದಿದರೆ ದೇವರು ಹೇಳುತ್ತಾರೆ, ನನಗೊಂದು ದೇಹವನ್ನು ಕೊಡಿ, ನಾನು ಈ ಲೋಕಕ್ಕೆ ಹೋಗಿ ಈ ಲೋಕದ ಎಲ್ಲ ಪಾಪಗಳು ತೊಳೆಯಲ್ಪಡುವಂತೆ ನಾನು ನನ್ನನ್ನೇ ಬಲಿಯಾಗಿ ಸಮರ್ಪಿಸುತ್ತೇನೆ. ನಾನು ನನ್ನ ದೇಹವನ್ನು ಸಮರ್ಪಿಸ್ತೇನೆ, ನನ್ನ ಜೀವಿತವನ್ನು ಸಮರ್ಪಿಸ್ತೇನೆ. ಯೇಸು ದೇವರ ಚಿತ್ತಕ್ಕೆ ತನ್ನನ್ನೇ ಪೂರ್ಣವಾಗಿ ಸಮರ್ಪಿಸಿಕೊಟ್ಟನು. ಆತನು ಶರೀರಧಾರಿಯಾಗಿ ದೇವರು ಮನುಷ್ಯನಾಗಿ ಬಂದನು ಮತ್ತು ಆತನನ್ನೇ ಬಲಿಯಾಗಿ ಸಮರ್ಪಿಸಿದನು. ಅದುವೇ ಆರಾಧನೆ. ಆತನೇ ಆರಾಧನೆಯನ್ನು ಪ್ರಾರಂಭಿಸಿದನು ಮತ್ತು ಅದು ಎಲ್ಲರೂ ಕೂಡ ದೇವರ ಮಕ್ಕಳಾಗುವಂಥ ದೇವರ ಚಿತ್ತವನ್ನು ಈ ಭೂಲೋಕದಲ್ಲಿ ಉಂಟು ಮಾಡಿತು ಮತ್ತು ಮರಿಯಳು ಕೂಡ ಅದನ್ನೇ ಮಾಡಿದ್ದು. ನಾನು ಕರ್ತನ ದಾಸಿ, ನಾನು ಕನ್ಯೆಯಾಗಿದ್ದರೂ ನನ್ನ ಗರ್ಭವನ್ನು ನಿಮಗೆ ಸಮರ್ಪಿಸುತ್ತೇನೆ. ಆಕೆ ದೇವರ ಚಿತ್ತವನ್ನು ಮಾಡಿದಳು ಮತ್ತು ದೇವರನ್ನು ಆರಾಧಿಸಿದಳು. ಹಾಗೆ ಯೋಸೇಫನು ಕೂಡ ನಾನು ಮರಿಯಳನ್ನು ವಿವಾಹವಾಗುತ್ತೇನೆ ಮತ್ತು ಆಕೆಯೊಂದಿಗೆ ಯಾವುದೇ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ, ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜನಿಸುವವರೆಗೂ ಕೂಡ, ತನ್ನ ಹೆಂಡತಿಯ ಗರ್ಭದ ಮೂಲಕ ಜನಿಸುವವರೆಗೂ. ಆಕೆಯು ತನ್ನ ಹೆಂಡತಿಯಾಗಿದ್ದರೂ ಕೂಡ ಅವನು ಆಕೆಯನ್ನು ಬಹಳ ಗೌರವದಿಂದ ದೈವಿಕತ್ವದಿಂದ ನೋಡಿಕೊಂಡನು ಮತ್ತು ದೇವರ ಚಿತ್ತವನ್ನು ನೆರವೇರಿಸಿದನು. ಅದುವೇ ಆರಾಧನೆ. ಮತ್ತು ಅದಕ್ಕಾಗಿಯೇ ದೇವರು ದೇವದೂತರನ್ನು ಕಳುಹಿಸಿದರು
ದೇವರನ್ನು ಆರಾಧಿಸುವುದಕ್ಕಾಗಿ ರಾಜರುಗಳು, ಜ್ಯೋತಿಷ್ಯರು ಅವರೆಲ್ಲ ದೇವರನ್ನು ಆರಾಧಿಸುವುದಕ್ಕೆ, ಮತ್ತು ನಾವು ಕೂಡ ಇಂದು ದೇವರನ್ನು ಆರಾಧಿಸುತ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನು ದೇವರ ಚಿತ್ತವನ್ನು ನೆರವೇರಿಸಿದನು. ನಾವು ದೇವರ ಚಿತ್ತವನ್ನು ಮಾಡುವಾಗ, ದೇವರಿಗೆ ನಮ್ಮನ್ನೇ, ನಮ್ಮ ಹೃದಯವನ್ನೇ, ನಮ್ಮ ಮನಸ್ಸನ್ನೇ ಸಮರ್ಪಿಸಿ ಕೊಡುವಾಗ ಆ ಒಂದು ಸಮರ್ಪಣೆಯೇ ಆರಾಧನೆ. ಮತ್ತು ಅದುವೇ ನಿಜವಾದ ಕ್ರಿಸ್ಮಸ್ ಕೂಡ. ತಂಜಾವೂರಿನ ದೊಡ್ಡ ರಾಜನ ಆಸ್ಥಾನದಲ್ಲಿ ಒಬ್ಬರು ಕವಿ ಇದ್ದರು. ಅವರು ಬಹಳ ದೊಡ್ಡ ಒಬ್ಬ ಕವಿ, ಆದರೆ ದೇವರನ್ನು ಅರಿಯದವರು. ಅವರು ಅವರ ನಂಬಿಕೆಯ ಪ್ರಕಾರ ಯಾವ ರೀತಿ ಆರಾಧಿಸುತ್ತಾ ಇದ್ದರು ಗೊತ್ತಾ? ತಲೆ ಕೆಳಗಾಗಿ ತಮ್ಮನ್ನು ನೇತು ಹಾಕಿಕೊಂಡು ತಮ್ಮ ಆ ದೇವರುಗಳ ಮುಂದೆ ಅಡ್ಡಬಿದ್ದು ಆರಾಧನೆ ಮಾಡುತ್ತಿದ್ದರು. ಬಹಳ ಬಹಳ ಭಕ್ತಿಪೂರ್ವಕವಾಗಿ ಅವನು ಎಷ್ಟು ತವಕದಿಂದ ದೇವರನ್ನು ಆರಾಧಿಸುತ್ತಾ ಇದ್ದಾನೆಂಬಂಥ ಹೃದಯವನ್ನು ದೇವರು ನೋಡಿದರು. ಆದರೆ ಅಲ್ಲಿ ನೋಡುವುದಾದರೆ ಅವನು ದೇವರ ಚಿತ್ತವನ್ನು ನೆರವೇರಿಸುತ್ತಾ ಇಲ್ಲ, ದೇವರನ್ನು ಆರಾಧಿಸುತ್ತಾ ಇದ್ದಾನೆ ಅಷ್ಟೇ, ಗೌರವಿಸುತ್ತಾ. ಅವನಿಗೆ ಆ ದೇವರ ಚಿತ್ತ ಏನೆಂಬುದಾಗಿ ತಿಳಿಯೋದು. ರಾಜನು ಕೊಟ್ಟಂಥ ಜವಾಬ್ದಾರಿಗಳನ್ನು ಮಾಡುತ್ತಾ ಇದ್ದನು ಅಷ್ಟೇ. ರಾಜನು ಯಾವ್ಯಾವ ಕೆಲಸಗಳನ್ನು ಕೊಟ್ಟಿದ್ದನೋ ಎಲ್ಲವನ್ನು ಮಾಡುತ್ತಾ ಇದ್ದನು. ಮತ್ತು ಒಂದು ದಿನ ಅವನು ರಾಜನ ಆಸ್ಥಾನಕ್ಕೆ ರಾಜನನ್ನು ಹೊಗಳಿ ಹಾಡುವುದಕ್ಕಾಗಿ ಹೋಗುತ್ತಾ ಇರುವಾಗ ಅವನು ಆಕಾಶದಲ್ಲಿ ಒಂದು ದರ್ಶನ ನೋಡಿದನು. ಅದರಲ್ಲಿ ಒಬ್ಬರು ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದರು. ಆತನ ಶರೀರ ಪೂರ್ತಿ ಕೂಡ ರಕ್ತವಾಗಿತ್ತು ಮತ್ತು ಆತನು ಮುಳ್ಕಿರೀಟವನ್ನು ಧರಿಸಿಕೊಂಡಿದ್ದನು. ಮತ್ತು ಆತನು ಬಹಳ ಪ್ರೀತಿಯಿಂದ ನೋಡಿದನು. ಅದು ಅವನ ಹೃದಯವನ್ನು ಹಾಗೆ ಚುಚ್ಚಿತು. ಅವನು ಕೇಳಿದ, ಯಾರು? ಆಗ ಜನರು ಹೇಳಿದರು, ನಿನಗಾಗಿ ಶಿಲುಬೆ ಹೊತ್ತಂಥ ಆ ವ್ಯಕ್ತಿ ಯೇಸು ಕ್ರಿಸ್ತನು. ಆತನು ತನ್ನ ಜೀವವನ್ನೇ ನಿನಗಾಗಿ ಕೊಡಲು ಬಂದನು. ಹಾಗೆ ಅವನು ತನ್ನ ಜೀವಿತವನ್ನು ಯೇಸುವಿಗೆ ಕೊಟ್ಟನು. ನಂತರ ದೇವರ ಚಿತ್ತಕ್ಕೆ ಸಮರ್ಪಿಸಿದನು. ಅವನು ಆ ರಾಜನನ್ನು ಹೊಗಳಿ ಹಾಡುವುದನ್ನು ಬಿಟ್ಟು ರಾಜಾದಿ ರಾಜನನ್ನು ಹೊಗಳಿ ಹಾಡುವುದಕ್ಕೆ ಪ್ರಾರಂಭಿಸಿದನು. ಕರ್ತಾದಿ ಕರ್ತನು ಯೇಸು ಕ್ರಿಸ್ತನು. ಆ ಕವಿಯ ಹೆಸರು ವೇದನಾಯಂ ಶಾಸ್ತ್ರಿಯಾರ್. ಅವರು ಯೇಸು ಕ್ರಿಸ್ತನಿಗಾಗಿ ಬಹಳ ಉತ್ತಮವಾದ ಹಾಡುಗಳನ್ನು ರಚಿಸಿದ್ದಾರೆ. ಆ ಹಾಡುಗಳನ್ನು ನನ್ನ ತಂದೆ, ನಿಮ್ಮ ಅಜ್ಜ ಮತ್ತು ನಿಮ್ಮ ಮುತ್ತಜ್ಜ ಇಲ್ಲಿರುವಂಥ ಮೊಮ್ಮಕ್ಕಳಿಗೆ ಅವರಿಗೆ ಅದನ್ನು ಹಾಡುವುದು ಬಹಳ ಇಷ್ಟ. ಹಾಗಾಗಿ ದೇವರ ಚಿತ್ತವನ್ನು ಮಾಡುವಂಥದ್ದೇ ಆರಾಧನೆ. ಮತ್ತು ನಾವು ದೇವರ ಕೃಪೆಯನ್ನು ಹೊಂದಿಕೊಳ್ಳುತ್ತೇವೆ. ದೇವರ ಚಿತ್ತವನ್ನು ನೆರವೇರಿಸಂತ ಯೇಸು ಕ್ರಿಸ್ತನಿಂದ. ಆತನು ತನ್ನನ್ನೇ ಬಲಿಯಾಗಿ ಸಮರ್ಪಿಸಿದನು, ಆರಾಧನೆ. ಮತ್ತು ಅದರ ನಿಮಿತ್ತವಾಗಿ ನಾವಿನ್ನು ಬಾಳುತ್ತಿದ್ದೇವೆ. ನೀವು ಈ ಕ್ರಿಸ್ಮಸ್ನಲ್ಲಿ ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತ, ನಿಮ್ಮ ಎಲ್ಲವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸುವಿರಾ? ಮತ್ತು ಎಲ್ಲ ಪಾಪಗಳನ್ನು ತೆಗೆದು ಬೀಸಾಡಿ, ಎಲ್ಲ ಕೆಟ್ಟತನವನ್ನು ಬೀಸಾಡಿ, ಸ್ವಾರ್ಥವನ್ನೆಲ್ಲ ಬೀಸಾಡಿ, ಎಲ್ಲ ದ್ವೇಷವನ್ನು ಬೀಸಾಡಿ, ಎಲ್ಲ ದುರಂಕಾರವನ್ನು ಬೀಸಾಡಿ, ಮತ್ತು ಏನಾದರೂ ಆಶೀರ್ವಾದ ಹೊಂದುವುದಕ್ಕೆ ಮತ್ತೊಬ್ಬರನ್ನು ಹೊಗಳುವಂಥ ಆ ಕಾರ್ಯಗಳನ್ನೆಲ್ಲ ನೀವು ತೆಗೆದು ಬೀಸಾಡಿ ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸುವುದರ ಮೂಲಕ ದೇವರ ಮೇಲೆ ಮಾತ್ರವೇ ನಂಬಿಕೆಯನ್ನು ಇಡಿ. ಮತ್ತು ನಾವಿಂದು ಕರೆಗಳನ್ನು ಹಿಡಿದುಕೊಂಡು ದೇವರನ್ನು ಘನಪಡಿಸಿ, ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಬಂದದಕ್ಕಾಗಿ, ನಮಗಾಗಿ ಬಲಿಯಾಗುವುದಕ್ಕೆ ಬಂದದಕ್ಕಾಗಿ, ಮತ್ತು ನಾವು ಆತನನ್ನು ಹಿಡಿದುಕೊಳ್ಳುವಂತೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ರಕ್ಷಕನಾಗಿ ಬಂದದಕ್ಕಾಗಿ ನಮ್ಮನ್ನು ದೇವರ ಕರೆಗಳಲ್ಲಿ ಸಮರ್ಪಿಸಿ ನಾವು ಆತನನ್ನು ಸ್ತುತಿಸೋಣ. ತಂದೆಯೇ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನಿಮ್ಮನ್ನು ಘನಪಡಿಸುತ್ತೇವೆ. ಯೇಸು ತನ್ನನ್ನೇ ಬಲಿಯಾಗಿ ಕೊಟ್ಟು ದೇವರ ಚಿತ್ತವನ್ನು ನೆರವೇರಿಸುವಂತೆ ಆರಾಧಿಸಿದನು. ದೇವರೇ, ನಮ್ಮ ಜೀವಿತವನ್ನು ಕೂಡ ಸಜೀವ ಯಜ್ಞಗಳಾಗಿ ನಾವು ಸಮರ್ಪಿಸುತ್ತೇವೆ, ನಿಮ್ಮನ್ನು ಆರಾಧಿಸಲು, ನಿಮ್ಮ ಮಕ್ಕಳಾಗಿ ನಿಮ್ಮ ಚಿತ್ತವನ್ನು ಮಾಡಲು. ಈಗ ಪ್ರಾರ್ಥಿಸುತ್ತಿರುವಂಥ ಎಲ್ಲರನ್ನೂ ಕೂಡ ಆ ರೀತಿ ಮಾರ್ಪಡಿಸಿ, ನಿಮ್ಮ ಮಕ್ಕಳಾಗಿ ಮಾರ್ಪಡಿಸಿ. ನೀವು ನಮಗಾಗಿ ಎಷ್ಟೋ ಮಾಡಿದ್ದೀರಿ. ನಾವು ಮಾಡಬೇಕಾಗಿರುವಂಥದ್ದು, ನಾವು ಮಾಡಲಿಕ್ಕಿರುವಂಥದ್ದು, ನೀವು ಮಾಡಿದ ತ್ಯಾಗವನ್ನು ಗುರುತಿಸಿ ನಿಮ್ಮನ್ನು ಆರಾಧಿಸುವಂಥದ್ದು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಯೇಸುವೆ, ನಿಮ್ಮನ್ನು ಪ್ರೀತಿಸುತ್ತೇವೆ. ನಮ್ಮನ್ನೇ ಪೂರ್ತಿಯಾಗಿ ಸಮರ್ಪಿಸಿಕೊಡುತ್ತೇವೆ. ನಮ್ಮನ್ನು ಸ್ವೀಕರಿಸಿ ದೇವರೇ, ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿ. ನೀವು ನಮ್ಮೊಂದಿಗೆ ಇರಿ, ನಮ್ಮನ್ನು ನಿಮ್ಮ ಮಡಿಲಲ್ಲಿ ಇಟ್ಟುಕೊಳ್ಳಿ ಮತ್ತು ನಮ್ಮನ್ನು ಯೇಸು ಕ್ರಿಸ್ತನ ಹಾಗೆ ಬದಲಾಯಿಸಿ. ಯೇಸು ಆತನೇ ದೇವರನ್ನು ಆರಾಧಿಸುವಂಥವರಿಗೆ, ಆತನ ಚಿತ್ತವನ್ನು ಮಾಡುವವರಿಗೆ ಸಿಗುವ ದೊಡ್ಡ ಪ್ರತಿಫಲ. ಆಶೀರ್ವಾದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಮಮತೆಗೆ ನಮ್ಮನ್ನು ಸಮರ್ಪಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಈ ಕ್ರಿಸ್ಮಸ್ ದಿನದಲ್ಲಿ
ನಮಗಾಗಿ ಬಂದಂಥ ಯೇಸುವನ್ನು ತೋರ್ಪಡಿಸುವುದು ನಮಗೆ ಬಹಳ ದೊಡ್ಡ ಒಂದು ಸಂತೋಷ. ನಿಮ್ಮನ್ನು ಕುಟುಂಬವನ್ನು ದೇವರು ಆಶೀರ್ವದಿಸಲಿ. ನೀವು ಯೇಸುವಿನೊಂದಿಗೆ ಇರಿ. ಯೇಸು ಇಮ್ಮಾನುವೇಲನಾಗಿ ನಿಮ್ಮೊಂದಿಗೆ ಯಾವಾಗಲೂ ಇರುವನು. ಈ ದಿನ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಕೋರುತ್ತೇವೆ. A very Merry Christmas.